ಆನೇಕಲ್ನ ಹೊನ್ನ ಕಳಶಾಪುರ ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ. ಮೋಹನ್ ಬಾಬು ಕೊಲೆ ಮಾಡಿದ್ದಾನೆ ಅಂತ ಆರೋಪ ಮಾಡಲಾಗಿದೆ. ಆನೇಕಲ್ನ ಹೊನ್ನ ಕಳಶಾಪುರ ಗ್ರಾಮದಲ್ಲಿ ಇದೀಗ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ. ಈ ಒಂದು ಕೊಲೆಯನ್ನ ಮೋಹನ್ ಬಾಬು ಮಾಡಿದ್ದಾನೆ ಅಂತ ಎಲ್ಲರೂ ಸೇರ್ಕೊಂಡು ಆರೋಪ ಮಾಡ್ತಾ ಇದ್ದಾರೆ. ರಿಯಲ್ ಎಸ್ಟೇಟ್ ಉದ್ಯಮಿ ಮೋಹನ್ ಬಾಬು ವಿರುದ್ಧ ಈಗ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಮೃತ ಗೋಪಾಲ್ ಸಂಬಂಧಿಕರಿಂದ ಬಾಬು ಮನೆಗೆ ಈಗ ಮುತ್ತಿಗೆ ಹಾಕಲಾಗಿದೆ. ಮೋಹನ್ ಬಾಬು ಮನೆ ಮೇಲೆ ಕಲ್ಲು ತೂರಾಟ ಕೂಡ ನಡೆಸ್ತಾ ಇದ್ದಾರೆ. ಪೊಲೀಸರು ಹಾಗೂ ಗೋಪಾಲ್ ಸಂಬಂಧಿಕರ ಮಧ್ಯೆ ವಾಗ್ವಾದ ಉಂಟಾಗಿದೆ. ಇದೀಗ ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಆನೇಕಲ್ ತಾಲೂಕಿನ ಹೊನ್ನ ಕಳಶಾಪುರ ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿರತಕ್ಕಂಥದ್ದು. ರಿಯಲ್ ಎಸ್ಟೇಟ್ ಉದ್ಯಮಿ ಮೋಹನ್ ಬಾಬು ಈ ಕೊಲೆ ಮಾಡಿಸಿದ್ದಾನೆ ಅಂತ ಆರೋಪಿಸಿ ಗೋಪಾಲ್ ಸಂಬಂಧಿಕರು ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮೃತ ಗೋಪಾಲ್ ಸಂಬಂಧಿಕರು ಮೋಹನ್ ಬಾಬು ಮನೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನು ನಡೆಸಿ ಇದೇ ವೇಳೆ ಮನೆ ಮೇಲೆ ಕಲ್ಲು ತೂರಾಟ ಕೂಡ ನಡೆಸಿದ್ದಾರೆ. ಕಲ್ಲುಗಳಿಂದ ಮನೆ ಮೇಲೆ ಬಿಸಾಕ್ತಿರೋದನ್ನು ನೀವು ನೋಡಬಹುದು. ಸ್ಥಳಕ್ಕೆ ಪೊಲೀಸರು ಬಂದಿದ್ದಾರೆ. ಪರಿಸ್ಥಿತಿಯನ್ನು ನಿಯಂತ್ರಣ ತರೋದಕ್ಕೆ ಹರಸಾಹಸವನ್ನೇ ಪಟ್ಟಿದ್ದಾರೆ. ಗೋಪಾಲ್ ಸಂಬಂಧಿಕರು ಹಾಗೂ ಪೊಲೀಸರ ನಡುವೆ ಒಂದು ವಾಗ್ವಾದ ಕೂಡ ನಡೆಯಿತು. ಸಾಯಂಕಾಲ ನಮ್ಮ ಅಣ್ಣನ ಸ್ಪ್ರೇ ಹೊಡೆದು ಕಿಡ್ನಾಪ್ ಮಾಡಿ ಕರ್ಕೊಂಡೋಗಿದ್ದಾರೆ. ನಾವು ವಿತಿನ್ನು 15-20 ಮಿನಿಟ್ಸಲ್ಲಿ ಬಂದು ಇಲ್ಲಿ ಕಂಪ್ಲೇಂಟ್ ಕೊಡೋಕ್ಕೆ ಬಂದರೆ 4 ಅವರ್ಸ್ ತೊಗೊಂಡಿದ್ದಾರೆ ಸರ್ ಕಂಪ್ಲೇಂಟ್ ಬಾಬು ಮೇಲೆ. ಮೋಹನ್ ಬಾಬು ಅಂತೇಳಿ ಅದೇ ಅವರೇ. ಯಾವುದೇ ಕಾರಣಕ್ಕೂ ನಮ್ಮ ಅಣ್ಣ ಏನೂ ಮಾಡ್ತಾಯಿರಲಿಲ್ಲ. 2 ಇಯರ್ಸ್ ಬೇಕು ಇದೇ ಥರ ಯುಗಾದಿ ಟೈಮಲ್ಲಿ ಕರ್ಕೊಂಡೋಗಿ ಅವ್ರ ಗೆಸ್ಟ್ ಹೌಸಲ್ಲಿ ನಮ್ಮ ಅಣ್ಣ ನೋಡಿದವ್ರೆ ಸರ್. ಯಾರು? ಮೋಹನ್ ಬಾಬು ಮತ್ತು ನಾರಾಯಣ ಸ್ವಾಮಿ, ಆನಂದು, ಅವ್ರ ಜೊತೆ ಅಶೋಕ ಅಂತ ಒಬ್ಬ ಡ್ರೈವರ್ ಇದ್ದ ಮೋಹನ್ ಬಾಬುಗೆ. ಅವನು ನಾವು ಅದೇ ಸ್ಪಾಟಲ್ಲಿ ಹೋಗಿದ್ವಿ ಸರ್. ಕರ್ಕೊಂಡೋಗಿರೋದು 9:15 ನೈಟು. ಮಿಡ್ನೈಟ್ 3:30 ತನಕ ಅಲ್ಲೇ ಇಟ್ಕೊಂಡವ್ರೆ. ಮಿಡ್ನೈಟ್ 3:30 ತನಕ ಅಲ್ಲೇ ಇಟ್ಕೊಂಡವ್ರೆ. ಏನೂ ಮಾತಾಡಿಲ್ಲ. ಅವ್ರಿಗೆ ಕೇಳಿದರೆ ಜಸ್ಟು ಅವ್ರ ಬಿಸ್ನೆಸ್ ಬಗ್ಗೆ ಮಾತಾಡ್ತವ್ರೆ. ಏನೂ ಮಾಡಲ್ಲ ಅಂತ ಹೇಳಿ ತುಂಬ ಚಿತ್ರಹಿಂಸೆ ಕೊಟ್ಟವ್ರೆ. ನಮ್ಮಣ್ಣ ತುಂಬ ಭಯ ವಹಿಸ್ತಾನೆ. ನಮ್ಮಣ್ಣ ತುಂಬ ಭಯ ಪಡ್ತಾನೆ. ಯಾವುದೇ ಗಲಾಟೆ ಆಗಲಿ ಯಾವುದೇ ಕಾರಣಕ್ಕೂ ಎಲ್ಲೂ ಹೋಗಿಲ್ಲ. ಇಡೀ ಊರಲ್ಲೇ ಕೇಳಿ. ನಮ್ಮಣ್ಣ ಉದ್ದೇಶ ಸರ್ ಹಿಂಗೆ ಅವ್ರಿಗೆ ಬಿಸ್ನೆಸ್ ಆಗ್ತಾಯಿಲ್ಲ. ನಮ್ಮಣ್ಣಗೆ ಹಿಂಗೆ ಸ್ವಲ್ಪ ಲಿಟಿಗೇಷನ್ಸು ಅಂದರೆ ಈಗ ಒಳ್ಳೆತನದಲ್ಲಿ ಕೆಲಸ ಮಾಡಿಕೊಂಡು ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾಯಿದ್ರು. ಅದಕ್ಕೆ ನನಗೆ ಯಾವುದೂ ಬರ್ತಾಯಿಲ್ಲ, ಎಲ್ಲ ಇವನಿಗೆ ಹೋಗ್ತಿದೆ ಅಂತಂದ್ಬಿಟ್ಟು ಫಸ್ಟ್ ಟೈಮ್ ಒಂದು ಸಲ ಕೊಟ್ಟಿದ್ದ. ಮತ್ತು ಒಂದು 6 ಮಂತ್ಸಿಂದನೂ ಮೆಸೇಜ್ ಮಾಡೋದು, ಗನ್ ಫೋಟೋ ಕಳಿಸ್ಬಿಟ್ಟು ನೀನು ಹೊಡಿತೀನಿ, ನಿನ್ನ ಟೈಮ್ ಸ್ಟಾರ್ಟ್ ಆಗೈತೆ, ನಾನೇ ಹೊಡಿತೀನಿ, ನಾನೇ ನಿನ್ನ ಸಾಯಿಸ್ತೀನಿ ಅಂತ ಕೊಲೆ ಬೆದರಿಕೆ ಕೊಟ್ಟವನೇ. ನಮ್ಮಣ್ಣ ಆಗಲೂ ಏನೂ ಮಾಡ್ದಿರ ಬೆಳಗ್ಗೆ ಇದ್ದರೆ ಅವ್ರ ಮಕ್ಕ ನಾವು ನೋಡಬೇಕು, ನಮ್ಮ ಮಕ್ಕ ಅವ್ರು ನೋಡಬೇಕು. ಯಾಕಂತಂದರೆ ಒಂದೇ ರಿಲೇಷನ್ಸು, ಬೇಡ ಅಂತಂದ್ಬಿಟ್ಟು ಸುಮ್ಮನೆ ಇದ್ದರೆ ಆಗ ಕೊಟ್ಟಿಲ್ಲ ಸರ್. ಇದೇ ಭಯ ಬಿದ್ದು ಮತ್ತೆ ಯಾಕಂತಂದರೆ ನಮ್ಮ ಅಪ್ಪನ ಕಳ್ಕೊಂಡು ಆಗ್ತಾನೆ 1 ವರ್ಷ ಆಯಿತು. ಅದರಿಂದ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಕಂಪ್ಲೇಂಟ್ಸು ಏನೂ ಕೊಡೋಕೆ ಹೋಗಿ ಈಗ ಆಗಿದ್ದು ಕಿಡ್ನಾಪ್ ಮಾಡಿದ್ದು 9 ಗಂಟೆಗೆ ಕರ್ಕೊಬಂದರು. ಅಷ್ಟೊತ್ತು ತನಕನೂ ಯಾರೂ ತಗೊಂಡಿಲ್ಲ ಕಂಪ್ಲೇಂಟು. ಎತ್ಕೊಬಂದು ಆವಾಗ ಎತ್ಕೊಬಂದು ರಾತ್ರಿ 2 ಗಂಟೆ ಗಂಟ ಬಾಬುನ ಇಲ್ಲಿ ಇಟ್ಕೊಂಡ್ರು. ಆಮೇಲೆ ಕರ್ಕೊಂಡೋದ್ರು. ಕರ್ಕೊಂಡೋಗಿ ಅಲ್ಲಿ ನಾನೇ ಸುಪಾರಿ ಕೊಟ್ಟು 20 ಲಕ್ಷ ಕೊಟ್ಟು ನಾನೇ ಸುಪಾರಿ ಕೊಟ್ಟಿದ್ದೀನಿ ಅಂತ ಹೇಳವನೆ. ಇನ್ನನ್ನು ಅಲ್ಲೋಗಿ ಇವಾಗ ಬಾಡಿನ ಇವಾಗ ಹೇಳ್ತವ್ರೆ. ಬಾಡಿನೆಲ್ಲ ಫೋಟೋಗಳ್ಗೆ ಹಾಕವ್ರೆ ಮೊಬೈಲ್ಗೆ. ಇವಾಗ ಅವರೇ ಎತ್ಕೊಂಡು ಹೋಗಿರೋರೆ ಎತ್ಕೊಬರಲಿ. ನಾವು ಹೋಗೋದಿಲ್ಲ, ಎತ್ಕೊಬರೋದಿಲ್ಲ. ನಮ್ಗೆ ನ್ಯಾಯ ಬೇಕಾಗಿಲ್ಲ, ನಮಗೆ ಬಾಡಿ ಬೇಕಾಗಿಲ್ಲ. ನಮ್ಗೆ ಅವರು ಬಾಬು ಅವ್ರ ಅಣ್ಣ ತಮ್ಮಂದ್ರು 3 ಬೇಕು ನಮಗೆ. ಏನು ಕಾರಣಕ್ಕಾಯಿತು ಏನಂತ ನಿಮ್ಗೆ ಏನಾದರೂ ಈ ಥರ ಯಾಕೆ ಒಳಗಡೆ ಏನು ಅಂತಂದರೆ 10 ವರ್ಷದಿಂದ ಅವ್ರಿಗೆ ಇತ್ತು ಮದುವೆ ಕಾರಣದಿಂದನೇ, ಇನ್ನೇನಿಲ್ಲ. ಮದುವೆ ಕಾರಣ ಆವಾಗ್ನಿಂದನೇ, ಇನ್ನೇನಿಲ್ಲ. ಹುಡುಗಿ ಮದುವೆ ಮಾಡ್ಕೊಂಡಾಗ್ಲಿಂದನೇ ಅಷ್ಟೇ, ಇನ್ನೇನಿಲ್ಲ ಕಾರಣ. ಅದು ಸ್ವಾತಿ ಅನ್ನೋ ಹುಡುಗಿನ ಮದುವೆ ಮಾಡ್ಕೊಂಡಿದ್ದು, ಗೋಪಿ ಮಾಡ್ಕೊಂಡಿದ್ದು. ನಾನು ಮಾಡ್ಕೋಬೇಕಾಗಿತ್ತು, ನೀವು ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾ ಇರೋದು ಅವರು. ನಾನು ನೋಡಿದ ಹುಡುಗಿನ ನೀವು ಮಾಡ್ಕೊಂಡಿದ್ದೀರಾ ಅಂತ. ರಾತ್ರಿ ಕೊಲೆ ಮಾಡವ್ರೆ. ಇವಾಗ ಮದುವೆ 10 ವರ್ಷ ಆಯ್ತು. 10 ವರ್ಷದಿಂದ ಹಿಂಗೆ ದ್ವೇಷ ಇದೆಯಾ? 10 ವರ್ಷದಿಂದ ದೇಶ ಇದೆಯಾ? ಇವಾಗ ಬಿಗ್ನೆಸ್ನಿಂದನೂ ದೇಶ ಇಟ್ಕೊಂಡ. ಅವ್ನಿಗೆ ಆಗ್ತಾ ಇರಲಿಲ್ಲ, ಇವ್ನಿಗೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ದೇಶ ಇಟ್ಕೊಂಡು ಇವಾಗ ತಗೊಂಡೋಗಿ ಸಾಯಿಸವ್ರೆ. ಅವರೇ ಎತ್ಕೊಬರ್ಲಿ. ಎತ್ಕೊಂಡು ಹೋಗಿರೋರಿಗೆ ಎತ್ಕೊಬರೋದು ಗೊತ್ತಾಗಲ್ವಾ? ಹಾಂ
ಫಿರ್ಯಾದಿ ಸತೀಶ್ ಕೆ ಬಿನ್ ಲೇಟ್ ಕಾಮಯ್ಯ ಅನ್ನೋರು ಠಾಣೆಗೆ ಒಂದು ಫಿರ್ಯಾದಿ ನೀಡಿರ್ತಾರೆ. ನಾವು ಈ ದಿನ ಹತ್ತು ವೇಳೆಯಿಂದ ನಾನು ಮತ್ತು ಗೋಪಿ ಇಬ್ಬರು ನಮ್ಮ ಕಿಯಾ ಗಾಡಿಯಲ್ಲಿ ಬರ್ತಾ ಇರಬೇಕಾದ್ರೆ ನಮ್ಮ ಹಿಂದ್ಗಡೆಯಿಂದ ಎಸ್ ವೆಹಿಕಲ್ಲು ನಮ್ಮ ಗಾಡಿಗೆ ಜೋರಾಗಿ ಟಚ್ ಮಾಡಿದ್ರು. ಆವಾಗ ನಾವು ಇಳಿದು ಯಾರು ಅಂತ ಹೇಳ್ಬಿಟ್ಟು ಕೇಳೋಷ್ಟೊತ್ತಿಗೆ ಗೋಪಿನ ಅದರ ಹಿಂದೆ ಬರ್ತಕ್ಕಂಥ ವೈಟ್ ಕಾರಲ್ಲಿ ಕೂರಿಸ್ಕೊಂಡ್ರು. ನನಗೆ ಸ್ಪ್ರೇ ಮಾಡಿದ್ರು. ಆವಾಗ ಏನಾಯಿತು ಅಂತ ನನಗೇನು ಗೊತ್ತಾಗಲಿಲ್ಲ. ಮತ್ತು ನಾನು ನೀರಿಗೆಲ್ಲ ವಾಶ್ ಮಾಡಿಕೊಂಡು ನೋಡಿದಾಗ ಗೋಪಿಯಲ್ಲಿ ಇರಲಿಲ್ಲ, ಕಾರಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿದ್ದು ಅಂತ ಹೇಳ್ಬಿಟ್ಟು ಆ ಮಾಹಿತಿ ಮೇರೆಗೆ ನಮ್ಮಲ್ಲಿ ಪ್ರಕರಣ ದಾಖಲು ಮಾಡಿರ್ತೀವಿ. ಕ್ರೈಮ್ ನಂಬರ್ 84/2026 ಅಂಡರ್ ಸೆಕ್ಷನ್ 281, 141 ವಿತಿನ್ ಬ್ರಾಕೆಟ್ 1 ಅಡಿಯಲ್ಲಿ ನಾವು ಪ್ರಕರಣ ದಾಖಲಿಸಿ ನಂತರ ಸ್ಥಳೀಯವಾಗಿ ಮಾಹಿತಿ ಸಂಗ್ರಹಿಸಿದಾಗ ಈ ಗೋಪಿ ಅನ್ನೋಂಥವರು ಹೊನ್ನಕಲಸಾಪುರ ಗ್ರಾಮದವರು. ಅದೇ ಊರಿನ ಮೋಹನ್ ಬಾಬುಗೂ ಈತನಿಗೆ ಸುಮಾರು 10-12 ವರ್ಷಗಳಿಂದ ವೈಷಮ್ಯ ಇರ್ತದೆ. ಮೊದಲು ಈ ಗೋಪಿಯನ್ನವರು ಮೋಹನ್ ಬಾಬು ಹತ್ರ ರಿಯಲ್ ಎಸ್ಟೇಟಲ್ಲಿ ದಾಖಲೆಗಳು ಅದು ಇದು ಸಿದ್ಧಪಡಿಸ್ತಕ್ಕಂಥದ್ದು ಇದೆಲ್ಲ ಕೆಲಸ ಮಾಡ್ತಾ ಇರ್ತಾನೆ. ನಂತರ ಈತನೇ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಿದಾಗ ಆತ ಕೆಲಸನೂ ಸಹ ಈತನೇ ಮಾಡ್ತಾ ಇದ್ದಾನೆ ಅಂತ ವೈಷಮ್ಯ ಇರ್ತದೆ. ಈ ಮಾಹಿತಿ ಮೇರೆಗೆ ನಾವು ಕೂಡಲೇ ಮೋಹನ್ ಬಾಬನ್ನ ಕರ್ಕೊಂಡು ಬಂದು ಮತ್ತೆ ತೀವ್ರ ವಿಚಾರಣೆ ಮಾಡಿದಾಗ ಈ ಪ್ರಕರಣದಲ್ಲಿ ಆತನ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ರಿಪೋರ್ಟರ್ ಕಾರ್ತಿಕ್ ಅವರು ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಹೇಳಿ ಈ ಒಂದು ಘಟನೆಯ ಕುರಿತು ಇನ್ನಷ್ಟು ಮಾಹಿತಿ ನೀಡೋದಾದರೆ ಯಾವ ರೀತಿ ಆಯಿತು ಈ ಒಂದು ಘಟನೆ, ಯಾತಕ್ಕೋಸ್ಕರ ಕೊಲೆ ಮಾಡಲಾಯಿತು? ಅಷ್ಟಕ್ಕೂ ಈಗ ಅವರೀಗ ಬೈಟ್ಸ್ ಕೊಟ್ಟಿರೋ ಪ್ರಕಾರ ಅವರು ಒಂದು ಹೆಣ್ಣಿನ ವಿಚಾರವಾಗಿ ದ್ವೇಷ ಇದೆ, ಆ ಒಂದು ಕಾರಣದಿಂದ ಈ ರೀತಿ ಕೊಲೆ ಮಾಡಲಾಗಿದೆ ಅಂತ ಹೇಳ್ತಿದ್ದಾರೆ. ಇದು ನಿಜನಾ ಹೇಗೆ ಅಂತ? ಪ್ರಮೋದ್, ಏನು ಒಂದು ನಿನ್ನೆ ಸಂಜೆ ಒಂದು 5:30ಕ್ಕೆ ಗೋಪಾಲ್ ಎಂಬ ವ್ಯಕ್ತಿಯನ್ನು ಬಾಬು ಅಂದ್ರೆ ಅವರ ಸಂಬಂಧಿಕರಾದ ಬಾಬು ಅವರು ಕಿಡ್ನಾಪ್ ಮಾಡಿರ್ತಾರೆ ಆನೇಕಲ್ ತಾಲೂಕಿನ ಕರ್ಪೂರು ಗೇಟ್ ಬಳಿ. ಅದಾದ ನಂತರ ಒಂದು 6:30 ಕೆಲವೊಂದು ಪೊಲೀಸ್ ಠಾಣೆಗೆ ಸಂಬಂಧಿಕರು ಬಂದು ದೂರ ನೀಡಿದ್ದಾರೆ, ಗೋಪಾಲ್ ಅವರ ಸಂಬಂಧಿಕರು. ಅದಾದ ಬಳಿಕ ಪೊಲೀಸರು ಒಂದು ಕಾರ್ಯಾಚರಣೆ ನಡೆಸುವಂತ ವೇಳೆಯಲ್ಲಿ ಅಂದ್ರೆ ಯಾವುದೇ ರೀತಿಯಾದ ರಾತ್ರಿ ವೇಳೆ ಒಂದು ಮಾಹಿತಿಯನ್ನು ಸಿಗದಿಲ್ಲ. ಆದ್ರೆ ಏನು ಗೋಪಾಲ್ ಅವರ ಸಂಬಂಧಿಕರಾದ ಬಾಬು ಅವರು ಆತನ ಕಿಡ್ನಾಪ್ ಮಾಡಿಸಿರುವಂತದ್ದು ಮೇಲ್ನೋಟಕ್ಕೆ ತಲೆ ಆದ ಬಂದ್ರೆ ಬೆಳಗ್ಗೆ ಒಂದು 7:30ಕ್ಕೆ ಅಂದ್ರೆ ಸಂದರ್ಭದಲ್ಲಿ ಡೆಗ್ನಿಕೋಟೆ ಸಮೀಪ ಅಂದ್ರೆ ತಮಿಳುನಾಡಿನಲ್ಲಿ ಡೆಗ್ನಿಕೋಟೆ ಸಮೀಪ ಒಂದು ಅಪರಿಚಿತ ಬಾಡಿ ಸಿಕ್ಕಿದ್ದಂತ ಅಲ್ಲಿ ಒಂದು ಸ್ಥಳೀಯರಿಗೆ ಮಾಹಿತಿ ಸಿಕ್ಕಿದ ನಂತರ ಅದಾದ ಮೇಲೆ ಆ ಬಾಡಿ ಗೋಪಾಲ್ ಎಂದು ಸಹ ಒಂದು ಕನ್ಫರ್ಮ್ ಆಗುತ್ತೆ. ಅದಾದ ಬಳಿಕ ಏನು ಒಂದು ಸಂಬಂಧಿಕರು ಬಾಬು ಅವರ ಮನೆಗೆ ಹೋಗಿರ್ಬೋದು, ಮುತ್ತಿಗೆ ಹಾಕುವಂತದ್ದಾಗಿರ್ಬೋದು, ಠಾಣೆ ಎದುರು ಪ್ರತಿಭಟನೆ ಸಹ ಮಾಡಿದ್ದಾರೆ. ಬಟ್ ಮೇಲ್ನೋಟಕ್ಕೆ ಇದು ಒಂದು ಇಬ್ರು ಸಹ ಮೊದಲು ಅಂದ್ರೆ ಬಾಬು ಆಗಿರ್ಬೋದು ಗೋಪಾಲ್ ಇಬ್ರು ಸಹ ಒಂದೇ ಇದರಲ್ಲಿ ರಿಯಲ್ ಎಸ್ಟೇಟ್ ಅಂದ್ರೆ ಮಾಡ್ತಾ ಇದ್ದಾರೆ. ಅದಾದ ಬಳಿಕ ಅವರ ಒಂದು ಮತ್ತೆ ಜಗಳ ಬಂದು ಅಂದ್ರೆ ಬಾಬು ಮತ್ತು ಗೋಪಾಲ್ ಅವರು ಸಹ ಒಂದು ದೂರ ಆಗಿರ್ತಾರೆ ಅಂತ ಮಾಹಿತಿ ಇರುವಂತದ್ದು. ಬಟ್ ಹುಡುಗಿಯ ಒಂದು ವಿಚಾರವಾಗಿ ಇದು ಸಹ ಯಾವುದೇ ರೀತಿ ಒಂದು ಕ್ಲಾರಿಟಿ ಸಹ ಸಿಗ್ಲಿಲ್ಲ ಪ್ರಮೋದ್.